ನಮ್ಮ ಒಂದೇ ಮಾತರಂ ಒಕ್ಕೂಟದಿಂದ ಇದು 15ನೇ ಪ್ರೋಗ್ರಾಮು. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇವತ್ತು 15ನೇ ತಾರೀಕು ನಾವು ಒಂದು ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದ್ರ ಪ್ರಯುಕ್ತ SSM ಹಾಸ್ಪಿಟಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಆಲ್ರೆಡಿ. ಇದ್ರ ಜೊತೆ ನಾವು 4 ಗಂಟೆ ವೇಳೆಗೆ ಇಲ್ಲಿ ನಮ್ಮ ಗುಹೆಕಲಮ ಇಂಡಸ್ಟ್ರಿಯಲ್ ಏರಿಯಾಯಿಂದ ಹೇಮಾವತಿ ಸ್ಟ್ಯಾಚ್ಯೂವರೆಗೂ ಒಂದು ನಮ್ಮ ಭುವನೇಶ್ವರಿ ತಾಯಿನ ಮೆರವಣಿಗೆ ಮೂಲಕ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಿ. ನಮಗೆ ಎಲ್ಲರೂ ಬಂದು ಸಹಕರಿಸ್ತಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ನಮ್ಮ ಒಂದೇ ಮಾತರಂ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ನಮ್ಮ ಗುಹೆಕಲಮ ಇಂಡಸ್ಟ್ರಿಯಲ್ ಏರಿಯಾದ ಪ್ರತಿಯೊಬ್ಬ ಕಾರ್ಮಿಕರಿಗೂ ಧನ್ಯವಾದಗಳು. ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರೋದು. ನಮ್ಮದು 15ನೇ ಪ್ರೋಗ್ರಾಮ್. ಎಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಯಥೇಚ್ಛವಾಗಿ ಜಾಗೃತಿಕವಾಗಿಯೇ ನಾವು ಮಾಡ್ತಾ ಇರ್ತೀವಿ. ನಾವು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಇವತ್ತು ಬಂದ್ಬಿಟ್ಟು ನಾವು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇಟ್ಟಿದ್ದೀವಿ. ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ಮತ್ತೆ ಸಂಜೆ 4 ಗಂಟೆಗೆ ಮೆರವಣಿಗೆ ಇದೆ. ಭುವನೇಶ್ವರಿ ತಾಯಿನ ಮೆರವಣಿಗೆ ಮಾಡ್ತೀವಿ ಇಲ್ಲಿಂದ ಹೇಮಾವತಿ ಸ್ಟ್ಯಾಚ್ಯೂವರೆಗೂ. ಇಲ್ಲಿಂದ ಹೇಮಾವತಿ ಸ್ಟ್ಯಾಚ್ಯೂ ಗುಹೆಕಲಮ ಇಂಡಸ್ಟ್ರಿಯಲ್ ಏರಿಯಾಯಿಂದ ಸಂತೆಪೇಟೆ NR ಸರ್ಕಲ್ ಮಾರ್ಗವಾಗಿ ಹೇಮಾವತಿ ಸ್ಟ್ಯಾಚ್ಯೂಗೆ ಕೊನೆಗೊಳಿಸ್ತೀವಿ. 4 ಗಂಟೆಗೆ 4 ಗಂಟೆಯಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಒಕ್ಕೂಟ ಗುಹೆಕಲಮ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿನ ಸರ್ವ ಸದಸ್ಯರು ಸಹ ಸ್ಥಳೀಯ ನಾಗರಿಕರಿಗೆ, ಕಾರ್ಮಿಕರಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡುವಂತಹ ಒಂದು ಉದ್ದೇಶದಿಂದ ಈ ಕನ್ನಡ ರಾಜ್ಯೋತ್ಸವದ ಒಂದು ಸುಸಂದರ್ಭದಲ್ಲಿ ಹಾಗೆ ಇಂದಿನ ಉಚಿತ ಆರೋಗ್ಯ ಸೇವೆಯನ್ನು SSM ಹಾಸ್ಪಿಟಲ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಕನ್ನಡ ತಾಯಿ ಭುವನೇಶ್ವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು, ನಂತರ ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಇದೆ. ಸಾಯಂಕಾಲ 4 ಗಂಟೆಗೆ ನಾಡದೇವಿ ಭುವನೇಶ್ವರಿಯನ್ನು ಇಲ್ಲಿಂದ ನಮ್ಮ ಗುಹೆಕಲಮ ಇಂಡಸ್ಟ್ರಿಯಲ್ ಏರಿಯಾದಿಂದ ಹೇಮಾವತಿ ಸ್ಟ್ಯಾಚ್ಯೂವರೆಗೂ ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಹಾಗಾಗಿ ಜನರಿಗೆ, ಸಾರ್ವಜನಿಕರಿಗೆ ಕನ್ನಡ ನಾಡು ನುಡಿಯ ಬಗ್ಗೆ ಅರಿವು ಮೂಡಿಸಬೇಕು. ಹಾಗಾಗಿ ಕುವೆಂಪು ಕವಿಗಳಿರ್ಬೋದು, ಕುವೆಂಪು ಇರ್ಬೋದು, ದಾರಾ ಬೇಂದ್ರೆ ಇರ್ಬೋದು, ಹಾಗಾಗಿ ನಿಸಾರ್ ಅಹಮದ್ ಇರ್ಬೋದು, ಎಲ್ಲರನ್ನೂ ಸಹ ಸ್ಮರಿಸ್ಕೊಳ್ಳುವಂಥ ಒಂದು ಸುಸಂದರ್ಭ ನಮಗೆ ಕೂಡ ಬಂದಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅಂತ ತಮ್ಮಲ್ಲಿ ಒಂದೇ ಮಾತರಂ ಒಕ್ಕೂಟದ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ.